ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಪಕಿ ಭಾಗ್ಯ ಯೂಟ್ಯೂಬ್ ಚಾನಲ್. ನಾವೀಗ ಬೆಳಗ್ಗೆನೇ ಎದ್ದು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ನಾನಂತೂ ಸ್ನಾನ ಮಾಡಿ ರೆಡಿಯಾಗಿ ಹೋಗ್ತಾ ಇದ್ದೀನಿ. ನಮ್ಮ ದಿಶಿ ಅಂತೂ ಏನೂ ತೊಳೆದಿಲ್ಲ, ಬೆಳಗ್ಗೆನೇ ಮಕ್ಕನೂ ತೊಳೆದಿಲ್ಲ, ಹಾಗೆ ಎದ್ದು ಬಂದಿದ್ದಾಳೆ. ನಮ್ಮ ರೂಪಿಯವರು ಅಷ್ಟೇ, ಹಾಗೆ ಬಟ್ಟೆ ಹಾಕ್ಕೊಂಡು ಮಿರಿ ಮಿರಿ ಮಿಂಚೋ ಥರ ಬಟ್ಟೆ ಹಾಕ್ಕೊಂಡು ಬಂದಿದ್ದಾಳೆ. ಯಾಕೆ ಅಂದರೆ ನಮ್ಮಣ್ಣ ಒಂದು ಇಂಪಾರ್ಟೆಂಟ್ ಬ್ಯಾಗ್ನ ಬಿಟ್ಟು ಹೋಗಿದ್ದ, ಅದನ್ನ ಕೊಟ್ಬಿಟ್ಟು ಬರೋಣ ಅಂತ ಮುಟ್ಟು ಹೋಗ್ತಾ ಇದ್ದೀವಿ. ನೋಡಿ ನಮ್ಮೂರ ಏರಿ ಮೇಲೆ ಹೇಗಿದೆ ವ್ಯೂ. ಆ ಕಡೆ ಕೆರೆ, ಈ ಕಡೆ ಗದ್ದೆ, ಸೆಂಟ್ರಲ್ಲಿ ರೋಡು. ಫಸ್ಟು ಸಿಂಗಲ್ ರೋಡ್ ಇತ್ತು, ಈಗ ಡಬಲ್ ರೋಡ್ ಮಾಡ್ತಾ ಇದ್ದಾರೆ. ಹೋಗ್ತಾ ಇದ್ದೀವಿ ನೋಡಿ, ಮೇಲಿಂದ ಹಿಮ ಬೇರೆ ಬೀಳ್ತಾ ಇದೆ. ಹೇಗಿದೆ ಬೆಳಗ್ಗೆ ಮುಂಜಾನೆಯ ಸೀನರಿ, ಸಖತ್ತಾಗಿದೆ ಅಲ್ವಾ. ಹಾಗೆ ಹೋಗಿ ಒಂದು 50 ರೂಪಾಯಿಗೆ ಒಡೆಯ ತಗೊಂಡು ಬಂದ್ವಿ ಮನೆಗೆ. ನಮ್ಮ ದಿಶಿ ಅವರು ಉಯ್ಯಾಲೆ ಮೇಲೆ ಕೂತ್ಕೊಂಡು ಆಟ ಆಡ್ತಾ ಇದ್ದಾರೆ. ಉಯ್ಯಾಲೆ ಅಂದರೆ ನಮ್ಮ ಪವನ್ ಅವ್ರದ್ದು, ಅದನ್ನು ಹಗ್ಗ ಕಟ್ಟಿ ನಮ್ಮ ಅಪ್ಪ ನೇತಾಕ್ಬಿಟ್ಟಿದ್ದಾರೆ ಮೇಲ್ಗಡೆ. ಈ ಉಯ್ಯಾಲೆ ಕತೆ ಏನು ಅಂದರೆ, ನಮ್ಮ ದಿಶಿನೂ ಹೋಗ್ಬಿಟ್ರೆ ಅಲ್ಲಿ ದಿಶಿ ಕೂತಾಗ ಪವನ್ ಆಳ್ತಾನೆ, ಪವನ ಕೂತಾಗ ದಿಶಿ ಆಳ್ತಾಳೆ ನನಗೆ ಬೇಕು ಅಂತ. ಇಬ್ಬರೂ ಇಲ್ಲ ಅಂತಂದರೆ ಅದು ಒಂಟಿ ಬಿದ್ದಿರುತ್ತೆ, ಅವಾಗ ಯಾರಿಗೂ ಬೇಕಾಗಿಲ್ಲ. ಈಗ ನಾವು ರೆಡಿಯಾಗಿ ಹೋಗ್ತಾ ಇದ್ದೀವಿ ಎಸ್ಟೇಟ್ಗೆ. ಅಲ್ಲಿ ಯಾರೋ ಬೇಜಾನ್ ಮೆಣಸಿನ್ಕಾಯಿ ಗಿಡಗಳು ಹಾಕ್ಬಿಟ್ಟು ಪಾಪ ಹೋಗ್ಬಿಟ್ಟಿದ್ದಾರೆ. ಅಲ್ಲಿ ವೇಸ್ಟ್ ಆಗ್ತಾಯಿತ್ತು ಅಂದ್ಬಿಟ್ಟು ನಮ್ಮ ಆಂಟಿ ನಮ್ಮೆಲ್ಲರನ್ನ ಕರ್ಕೊಂಡು ಹೋಗಿ ಕಿತ್ಕೊಂಬರ ನಡೀರಿ ಅಂತ ಅಂದ್ಬಿಟ್ಟು ಹೇಳ್ಕೊಂಡು ಬಂದರು. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪಕಿ ಭಾಗ್ಯ ಯೂಟ್ಯೂಬ್ ಚಾನಲ್. ನಾವೀಗ ನಮ್ಮ ಚಿಕ್ಕಮ್ಮ ಅವರ ಊರಲ್ಲಿದ್ದೀವಿ. ಈಗ ನಾವು ಎಸ್ಟೇಟ್ ಹತ್ರ ಬಂದಿದ್ದೀವಿ, ಮೆಣಸಿನ್ಕಾಯಿಗಳು ಕಿತ್ಕೊಂಡು ಹೋಗೋಣ ಅಂತ. ಬೀಳ್ತವೆ. ಅಯ್ಯೋ, ನಾನು ಇಬ್ಬರು ಮಕ್ಕಳು ಬೇಗ ಬಂದಿದ್ದೀವಿ ಗಾಡೀಲಿ. ನಮ್ಮಪ್ಪ ಬಂದುಬಿಟ್ಟು ಹೋದರು. ಈಗ ನಮ್ಮ ಆಂಟಿ ನಮ್ಮ ಅತ್ತಿಗೆ ಎಲ್ಲ ಬರ್ತಾರೆ. ಹಾಗೆ ನನ್ನ ವಿಡಿಯೋಗಳ್ನ ನೋಡ್ತಾ ಇರಿ. ಈಗ ಆಲ್ರೆಡಿ 300 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಹೀಗೆ ಜಾಸ್ತಿ ಆಗಲಿ ಅಂತ ವಿಡಿಯೋ ಹಾಕ್ತಾ ಇರ್ತೀನಿ, ಕಂಟಿನ್ಯೂ ಮಾಡ್ತೀನಿ ನೋಡಿ. ಅದರಲ್ಲೂ ಹಂಗೆ ಬರ್ತದೆ ಅಂತ ಮಾಡ್ತಿದ್ದೇನೆ. ಅಯ್ಯೋ, ಮೆಣಸಿನ್ಕಾಯಿ ಗಿಡ ನಿಧಾನ ಅಡ್ಡ ಮಾಡೆ. ಇವ್ರಿಗೆ ಅಡ್ಡ ಬೇಕು, ಉದ್ದ ಬೇಡ. ಯೂಟ್ಯೂಬ್ಗೆ ಹಂಗೆ ಹಾಕ್ಬೇಕು. ಬನ್ನಿ, ಮೆಣಸಿನ್ಕಾಯಿ ಯಾರ್ಯಾರಿಗೆ ಬೇಕು ಬಂದೆಲ್ಲ ಇಲ್ಲಿ ಕಿತ್ಕೊಂಡು ಹೋಗಿ ಅಡ್ರೆಸ್ ಕೊಡ್ತೀನಿ. ಬೇಜಾನ್ ಬಿಟ್ಟವೆ ಇಲ್ಲೆಲ್ಲ. ನಮ್ಮ ಆಂಟಿ ನೋಡಿ ಬಂದೆಲ್ಲ ಕಿತ್ಕೋತಾ ಇದೆ, ಮಾಡಕ್ಕೆ ಕ್ಯಾಸ್ ಇಲ್ದಿರಾ. ದಡ್ಡ ಯಾರು ಇವರೆಲ್ಲ ನೋಡಲ್ಲ ಬಿಡು. ಬನ್ನಿ, ಎಷ್ಟು ಬೇಕೋ ಅಷ್ಟು ಕಿತ್ಕೊಂಡು ಹೋಗಿ. ಇಲ್ಲಿ ಇವ್ರ ಯಾರು ನೋಡಲ್ಲ ಅಲ್ಲ ನಿಮ್ಮ ವಿಡಿಯೋನ. ಒಣಗಿಸ್ಕೊಂಡು ಒಣಮೆಣಸಿನ್ಕಾಯಿ ಮಾಡ್ಕೊಬೋದು. ಅಲ್ಲಿ ಕೆಂಪುಗಾಗೋದೆಲ್ಲ ಇಲ್ಲಿರ್ಲಿ, ಅಲ್ಲಿಬ್ರು ನೋಡ್ರಿ ಜಗಲ್ ಬಂದಿ ಮಾಡ್ತಾವ್ರಿ. ಅವಳು ಇನ್ನೊಂದ್ಸಲ ಬೇಯಿಸಿ ಮಾಡ್ತೀನಿ ನಿನ್ಗೆ. ಎಲ್ಲ ಉದ್ರೋಗದ್ ಕಣೆ ಇಲ್ಲಿ, ಸಿಕ್ಕಾಪಟ್ಟೆ ಹಣ್ಣು ಆಗ್ಬಿಟ್ಟವೆ. ಇಡ್ತಾ ಇದೀವಿ ಮೆಣಸಿನ್ಕಾಯಿನ. ಸಂಜೆವರೆಗೂ ಎಷ್ಟಾಗುತ್ತೋ ಅಷ್ಟು ಕಿತ್ಕೊಳ್ಳೋದು, ಮನೆಗೆ ಹೋಗಿ ಒಣಗಾಕ್ಬಿಡೋದು. ಬಾ ನೀನು ಬಿಡಿಸು ರೂಪಿ. ಡ್ಯಾಡಿ 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 ಕವಳ ತಂದಿಲ್ಲ. ಅಯ್ಯೋ ರಾಮ ಭಗವಂತ, ಹೊಡಿಸ್ಕೊಂಡು ಉಯ್ಯಾದೆ ಸರಿ ಬಾಯ್. ಅವ್ನು ಹಿಡ್ಕೊತೀನಿ ತಾಳಪ್ಪತ್ತಿಗೆ. ಅಯ್ಯಯ್ಯ, ಹೇಳಿದ ಮಾತು ಕೇಳ್ರಿ, ನಡ್ರಿ ಎತ್ತಗೆ. ನಮ್ಮ ಆಂಟಿ ಫೋನ್ ಅಲ್ಲೇ ಎಲ್ಲ ಬಿದ್ದಿತ್ತು. ಒಂದು ರೌಂಡ್ ಫೋನ್ ಹಾಕ್ಬೇಕಾಗಿತ್ತು, ಏನೇನು ಮಾಡಿಲ್ಲ ಫೋನ್. ದಿಶಿ, ಬಾರಿ ಇಲ್ಲಿ. ಇಲ್ಲಿ ತಿನ್ನಿಸ್ತಾ ಇಲ್ವಾ ಪಾಪ, ಕಾಯಿ ಕಡೆ ಡಿಂಪಾ ಮನೆ ತಿನ್ನೇ ಇಲ್ಲಿ ನೀನು. ನಮ್ಮ ಆಂಟಿ ಆಗ ಡ್ಯೂಟಿಗೆ ಹೋಯ್ತು.
ಅವನ್ನ ಬಿಡು, ಅವಳು ಕುಡಿಸ್ತಾಳೆ. ಬಿಡ್ಸೆ ಬೇಗ. ಬ್ಯಾಕ್ ಟು ವರ್ಕ್. ಲಂಚ್ ಟೈಮ್ ಮುಗೀತು. ಈಗ ಲಂಚ್ ಟೈಮ್ ಮುಗಿಸ್ಕೊಂಡು ಈಗ ಇನ್ನೊಂದ್ಸಲಿ ಬಂದು ಇನ್ನೊಂದು ಟ್ರಿಪ್ ಬಿಡ್ಸೋಣ ಅಂತ. ನಮ್ಮ ಆಂಟಿ ಬಿಡ್ತಾ ಇಲ್ಲ, ಬಿಡಿಸೋವರೆಗೂ ಬಿಡಲ್ಲ ನಮ್ಮ ಆಂಟಿ. ಗಿಡ ಪಡೆಲ್ಲ ತರ್ತಾ ಆಗ್ತಾವಳೆ. ಹಾಕಕ್ಕೆ ಜಾಗ ಆಗತ್ತಾ, ಕವರ್ ಹಾಕೊಂಡು ಕಟ್ಟಕೋದು ಇದು ಆಗಲಿಲ್ಲ. ಇನ್ನೊಂದು ರೌಂಡ್ ಕುಡ್ಸೋ ಅಷ್ಟೊತ್ತಿಗೆ ಯಾವ ನನ್ನ ಮಗ ಹಾಕೋನಪ್ಪ ಇಷ್ಟು ಗಿಡನ. ನಮ್ಗೆ ಕೆಲಸ ಕೊಡಬೇಕು ಅಂತಾನೆ ಹಾಕೋನು ಯಾರು. ಆ ಕಡೆ ಬಿಡಿಸ್ರಿ, ಬಿಡಿಸ್ರಿ ಇಬ್ಬರು ಒಂದು ಕಡೆಗೆ ಹೋದರೆ ತೊಂದರೆ ಆಗುತ್ತೆ. ನಾನು ಒಂದು ಕಿತ್ತೆ ಫ್ರೆಂಡ್ಸ್ ನೋಡಿ. ಅದೆಲ್ಲವೇ ಬಿಡಿಸ್ರಿ, ಜಲ್ದಿ. ಇನ್ನು 2 ಇಲ್ಲಿದೆ, ಕೇಳ್ತಾ ಇದ್ದೀನಿ. ವಿಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಆಮೇಲೆ ಹೋಗ್ಬೇಕಾದ್ರೆ ಸಿಗ್ತೀನಿ ಎಲ್ಲರಿಗೂ. ಮೆಣಸಿನ್ಕಾಯಿ ಕಿತ್ಕೊಂಡು ಬಂದ್ವಿ. ಈಗ ನಾವು ಹೋಗ್ತಾ ಇದ್ದೀವಿ ನಮ್ಮ ರಿಲೇಷನ್ ಮನೆ. ಅವರು ಒಬ್ಬರು ಕತೆ ಓದಿಸ್ತಾಯಿದ್ರು, ಅಲ್ಲಿಗೆ ದೇವ್ರು ಕರ್ಕೊಂಡು ಹೋಗ್ತಾಯಿದ್ರು. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಂದರೆ ದೇವಸ್ಥಾನದಿಂದ ಕರ್ಕೊಂಡು ಹೋಗ್ತಾರೆ ಮನೆಗೆ. ದೇವಸ್ಥಾನ ಹತ್ರ ಹೋಗಿ ನಾವೀಗ ಹೋಗ್ತಾ ಇದ್ದೀವಿ. ನೋಡ್ತಾ ಇರಿ, ಚೆನ್ನಾಗಿದೆ. ಎಲ್ಲೇ ಫ್ಲ್ಯಾಶು?
ಮನೆ ಒಳಗಡೆ ಹೋಗ್ತಾ ಇದ್ದಾರೆ. ದೇವ್ರುಗಳೆಲ್ಲ ಮನೆ ಒಳಗಡೆ ಹೋದಾದ್ಮೇಲೆ ನಾವು ಅಲ್ಲೇ ಅಡುಗೆ ಮಾಡಿಸಿದ್ರು. ಊಟ ಮಾಡಿಕೊಂಡು ನಾನು ನಮ್ಮ ತಂಗಿದಿರೆಲ್ಲ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಮನೆಗೆ ಬರೋ ಅಷ್ಟರಲ್ಲಿ ತುಂಬ ಲೇಟಾಗಿತ್ತು. ಊಟ ಮಾಡೋದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿ ಹಾಕಿದ್ದೀನಿ. ಹೀಗೆ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಇನ್ನಷ್ಟು ವೀಡಿಯೋಸ್ಗಳ್ನ ಮಾಡಿ ಹಾಕ್ತಾ ಇರ್ತೀನಿ ಅಂತ ಹೇಳ್ತಾ ನನ್ನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೋಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ನಮಗೂ ಒಂದು ಸ್ಫೂರ್ತಿ ಬರುತ್ತೆ ನಿಮ್ಮ ಸಪೋರ್ಟಿಂದ ಅಂತ ಹೇಳ್ತಾ ನಮಸ್ಕಾರ, ಬಾಯ್ ಎಲ್ಲರಿಗೂ.